ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮೊಡೆರ್ನಾ ಕೋವಿಡ್-19 ವಿರುದ್ಧ ಹೊಸ ಲಸಿಕೆ ಈ ವಿಷಯದ ಕುರಿತು ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ ಸೆಂಟ್ರಲ್ ಗೌರ್ನಮೆಂಟ್ ಭಾರತದಲ್ಲಿ ಒಂದು ಎಮರ್ಜೆನ್ಸಿ ಕಂಡೀಷನಲ್ಲಿ ಯೂಸ್ ಮಾಡೋಕ್ಕೆ ಮೊಡೆರ್ನಾ ವ್ಯಾಕ್ಸಿನ್ಗೆ ಒಂದು ಅಪ್ರೂವಲನ್ನು ಕೊಟ್ಟಿದೆ. ಸೊ ಇದರ ಮೇಲೆ ಮುಂದಿನ PSI ಮತ್ತು PC ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಹೇಗೆ ಕೇಳಬಹುದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಕೋವಿಡ್-19 ವಿರುದ್ಧ ಯಾವ ಹೊಸ ಲಸಿಕೆಯ ಬಳಕೆಗೆ ಒಪ್ಪಿಗೆ ಸೂಚಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಮೊಡೆರ್ನಾ ಆಗುತ್ತೆ. ಸೊ ರೀಸೆಂಟಾಗಿ ಮೊಡೆರ್ನಾ ವ್ಯಾಕ್ಸಿನ್ಗೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ, ಭಾರತದಲ್ಲಿ ಒಂದು ಎಮರ್ಜೆನ್ಸಿ ಕಂಡೀಷನಲ್ಲಿ ಕೋವಿಡ್-19 ವಿರುದ್ಧ ಯೂಸ್ ಮಾಡೋಕ್ಕೆ ಅಪ್ರೂವಲನ್ನು ಕೊಟ್ಟಿದೆ. ಸೊ ಆ ಕಾರಣಕ್ಕಾಗಿ ಸಿಪ್ಲಾ ಕಂಪನಿ ಏನು ಮಾಡ್ತಾ ಇದೆ, ಸ್ಟಾರ್ಟ್ ಮಾಡಿದೆ, ಇಂಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿಪ್ಲಾ ಕಂಪನಿಗೆ ಪರ್ಮಿಷನನ್ನು ಕೊಟ್ಟಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊಡೆರ್ನಾ ಇದು ಯಾವ ದೇಶ ಅಭಿವೃದ್ಧಿಪಡಿಸಿದ ಲಸಿಕೆಯಾಗಿರುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಅಮೆರಿಕ ಆಗುತ್ತೆ. ಸೊ ಇದು ಅಮೆರಿಕ ದೇಶ ಅಭಿವೃದ್ಧಿಪಡಿಸಿದಂತಹ ಲಸಿಕೆ ಆಗಿರುತ್ತೆ. ಅಮೆರಿಕದಲ್ಲಿರುವಂತಹ ಯುನೈಟೆಡ್ ಸ್ಟೇಟ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಲರ್ಜಿ ಮತ್ತು ಬಯೋಮೆಡಿಕಲ್ ಅಡ್ವಾನ್ಸ್ಡ್ ರಿಸರ್ಚ್, ಈ ಎರಡು ರಿಸರ್ಚ್ ಸೆಂಟರ್ಗಳೇನಿದೆ ಇವು ಒಟ್ಟಾಗಿ ಇದನ್ನು ಅಭಿವೃದ್ಧಿ ಪಡಿಸಿರುತ್ತೆ. ಪ್ರಶ್ನೆ ಬರಬಹುದು. ಸೊ ಯಾವ ದೇಶದ ವ್ಯಾಕ್ಸಿನ್ ಅಂತ ಕೇಳ್ತಾರೆ. ಯಾಕಂತಂದರೆ ಸೊ ಪ್ರತಿಯೊಂದು ದೇಶ ಕೂಡ ಒಂದೊಂದು ವ್ಯಾಕ್ಸಿನ್ ಅಭಿವೃದ್ಧಿ ಪಡಿಸ್ತಾ ಇದೆ. ಈಗ ಕೋವ್ಯಾಕ್ಸಿನ್ ಬಂದುಬಿಟ್ಟು ಭಾರತದಾಗಿರುತ್ತೆ, ಆ ರೀತಿ. ಸೊ ಅಮೆರಿಕ ದೇಶದ ವ್ಯಾಕ್ಸಿನ್ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಕಂಪನಿಗೆ ಮೊಡೆರ್ನಾ ಲಸಿಕೆಯನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳಲು ಭಾರತದ ಔಷಧ ನಿಯಂತ್ರಕರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ? ಸರಿಯಾದ ಉತ್ತರ ಸಿಫ್ಲಾ ಆಗುತ್ತೆ. ಸೊ ಈ ಮೊಡೆರ್ನಾ ವ್ಯಾಕ್ಸಿನನ್ನು ಸಿಫ್ಲಾ ಕಂಪನಿ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನನ್ನು ಸೊ ಇಂಡಿಯನ್ ಡ್ರಗ್ ಕಂಟ್ರೋಲರ್ ಏನಿರ್ತಾರೆ ಪರ್ಮಿಷನನ್ನು ಕೊಟ್ಟಿದೆ. ಭಾರತದ ಔಷಧ ನಿಯಂತ್ರಕರು ಪರ್ಮಿಷನನ್ನು ಕೊಟ್ಟಿರ್ತಾರೆ. ಸಿಫ್ಲಾ ಕಂಪನಿ ಏನು ಮಾಡ್ತಾ ಇದೆ, ಈ ಒಂದು ವ್ಯಾಕ್ಸಿನನ್ನು ಇಂಪೋರ್ಟ್ ಮಾಡ್ಕೋತಾ ಇದೆ. ಬೇರೆ ಒಂದು ಕಂಟ್ರಿ ಏನಿದೆ ಅಮೆರಿಕಾದಿಂದ ಇದನ್ನು ಇಂಪೋರ್ಟ್ ಮಾಡ್ಕೋತಾ ಇದೆ ಸಿಫ್ಲಾ ಕಂಪ್ನಿ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೊಡೆರ್ನಾ ಲಸಿಕೆಯ ಬ್ರ್ಯಾಂಡ್ ಹೆಸರೇನು ಅಂತ, ಯಾವ ಒಂದು ಬ್ರ್ಯಾಂಡ್ ಅಂಡರಲ್ಲಿ ಇದನ್ನು ಸೇಲ್ ಮಾಡ್ತಾರೆ ಅಥವಾ ಬ್ರ್ಯಾಂಡ್ ನೇಮಲ್ಲಿ ಸೇಲ್ ಮಾಡ್ತಾರೆ ಅಂತ. ಸರಿಯಾದ ಉತ್ತರ ಏನಾಗುತ್ತೆ, ಸ್ಪೈಕ್ ವ್ಯಾಕ್ಸ್ ಅಂತ. ಸ್ಪೈಕ್ ವ್ಯಾಕ್ಸ್ ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ನ ಅಂಡರಲ್ಲಿ ಇದನ್ನು ಸೋಲ್ಡ್ ಮಾಡ್ತಾರೆ. ಮುಖ್ಯವಾಗಿ ಕಂಪನಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ ಅದು ಕೂಡ ಒಂದು ಕೋವಿಶೀಲ್ಡ್ಗೆ ರಿಲೇಟೆಡ್ ಆದಂಥ ಒಂದು ಕಂಪನಿ ಆಗಿರುತ್ತೆ. ಅದು ಏನು ಮಾಡ್ತಾ ಇದೆ, ರಿಸರ್ಚ್ ಸ್ಟೇಷನ್ ಏನಿದೆ ಅದು ಪ್ರೊಡಕ್ಷನ್ ಮಾಡ್ತಾ ಇದೆ. ಅದೇ ರೀತಿ ಕೋವ್ಯಾಕ್ಸಿನ್ ಒಂದು ಕಂಪ್ನಿ, ಯಾವ ಕಂಪ್ನಿ ಅದನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ, ಭಾರತ್ ಬಯೋಟೆಕ್ ಹೈದರಾಬಾದ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಪ್ರಶ್ನೆ ಯಾವ ರೀತಿ ಆದರೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಸಿಫ್ಲಾ ಕಂಪನಿಯನ್ನು ನೆನ್ಪಿಟ್ಕೊಳ್ಳಿ. ಸಿಫ್ಲಾ ಕಂಪನಿ ಭಾರತಕ್ಕೆ ಒಂದು ಮೊಡೆರ್ನಾ ವ್ಯಾಕ್ಸಿನನ್ನು ಇಂಪೋರ್ಟ್ ಮಾಡ್ಕೋತಾ ಇದೆ. ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ತಾಪಮಾನದಲ್ಲಿ ಮೊಡೆರ್ನಾ ಲಸಿಕೆಯನ್ನು ಇರಿಸಬಹುದು ಮತ್ತು ಎಷ್ಟು ತಿಂಗಳವರೆಗೆ ಇರಿಸಬಹುದು ಅಂತ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ -25 ಡಿಗ್ರಿ ಸೆಲ್ಸಿಯಸ್ಸಿಂದ -15 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಅಪ್ ಟು 7 ಮಂತ್ಸ್ ಅದನ್ನು ನಾವು ಸ್ಟೋರ್ ಮಾಡಬಹುದು. ಸೊ ಯಾಕೆ ಇಂಥ ಪಾಯಿಂಟ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅಂತಂದರೆ, ಕ್ವಶನ್ಸ್ಗಳನ್ನು ಕ್ಲಬ್ ಮಾಡಿ ಕೇಳಿದಾಗ, ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಎಕ್ಸಾಮಲ್ಲಿ ಬಂದಾಗ ಎರಡನೇ ಸ್ಟೇಟ್ಮೆಂಟನ್ನು ಏನು ಬೇಕಾದರೂ ಕೇಳಬಹುದು. ಕೇವಲ 4ನೇ ವ್ಯಾಕ್ಸಿನನ್ನು ಯಾವುದು ಅಪ್ರೂವಲ್ ಮಾಡಿದ್ದಾರೆ ಭಾರತದಲ್ಲಿ ಅಂತ ಕೇಳಿದ್ರೆ ಅದು ಕೇವಲ ಕರೆಂಟ್ ಅಫೇರ್ಸ್ ಆಗುತ್ತೆ, ಆ ಡೈರೆಕ್ಟ್ ಕ್ವಶನ್ ಆಗುತ್ತೆ. ಬಟ್ ಕ್ಲಬ್ ಮಾಡಿ ಕೇಳಿದಾಗ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಅದರ ಬ್ಯಾಕ್ಗ್ರೌಂಡನ್ನು ಕೂಡ ಇಂಪಾರ್ಟೆಂಟು. ಸೊ ಮೊಡೆರ್ನಾ ವ್ಯಾಕ್ಸಿನ್ನ ಸಂಪೂರ್ಣ ಬ್ಯಾಕ್ಗ್ರೌಂಡನ್ನು ತಿಳ್ಕೊಬೇಕಾಗುತ್ತೆ. ಯಾರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಸೊ ಅದರ ಒಂದು ಕೆಪಾಸಿಟಿ ಏನಿದೆ, ಅದನ್ನು ಸ್ಟೋರ್ ಮಾಡುವಂಥ ಟೆಂಪ್ರೇಚರ್ ಏನು, ಎಲ್ಲವನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೋವಿಡ್-19 ಸೋಂಕಿಗೆ ಕಾರಣವಾದ ವೈರಸ್ ಯಾವುದು ಅಂತ. ಸೊ ಇದು ಕೋವಿಡ್-19 ವಿರುದ್ಧ ಮೊಡೆರ್ನಾ ವ್ಯಾಕ್ಸಿನನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಕೋವಿಡ್-19 ಯಾವ ವೈರಸ್ ಕಾಸ್ ಮಾಡುತ್ತೆ ಅಂತ. ಸೊ ಸರಿಯಾದ ಉತ್ತರ ಸಾರ್ಸ್-ಕೋವಾ-2 ಕೋವಿಡ್-19 ಸೋಂಕಿಗೆ ಕಾರಣವಾದಂಥ ಒಂದು ವೈರಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಸ್ತುತ ಭಾರತದಲ್ಲಿ ಕೋವಿಡ್-19 ವಿರುದ್ಧ ಎಷ್ಟು ಲಸಿಕೆಗಳಿಗೆ ಅನುಮತಿ ನೀಡಲಾಗಿದೆ ಅಂತ. ಸೊ ಮೊಡೆರ್ನಾ ಬಂದ್ಬಿಟ್ಟು 4ನೇ ಲಸಿಕೆ.
ಹೌದಲ್ವಾ? ಅಪ್ರೂವಲ್ ಪಡೆದಂಥ 4ನೇ ಲಸಿಕೆ ಭಾರತದಲ್ಲಿ ಉಪಯೋಗ ಮಾಡಬೇಕು ಅಥವಾ ಅದನ್ನು ಯೂಸ್ ಮಾಡಬೇಕು ಅಂತಹ ಒಂದು ಅಪ್ರೂವಲ್ ಪಡೆದಂಥ 4ನೇ ಲಸಿಕೆ. ಸೊ ಇದಕ್ಕಿಂತ ಮುಂಚೆ 3 ಲಸಿಕೆಗಳು ಒಂದು ಪರ್ಮಿಷನನ್ನು ತಗೊಂಡಿದೆ. ಟೋಟಲ್ ಆಗಿ 4 ವ್ಯಾಕ್ಸಿನನ್ನು ಪ್ರಸ್ತುತ 4 ವ್ಯಾಕ್ಸಿನ್ಗೆ ನಾವು ಪರ್ಮಿಷನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಭಾರತದಲ್ಲಿ ಯೂಸ್ ಮಾಡೋಕ್ಕೆ. ಸೊ ಯಾವ್ದ್ಯಾವುದು 4 ಲಸಿಕೆಗಳಂದರೆ, ಒಂದು ಕೋವ್ಯಾಕ್ಸಿನ್, 2ನೇದು ಕೋವಿಶೀಲ್ಡ್, 3ನೇದು ಸ್ಪುಟ್ನಿಕ್ ವಿ, 4ನೇದು ಮೊಡೆರ್ನಾ. 4ನೇದಾಗಿ ಮೊಡೆರ್ನಾ ಬರುತ್ತೆ. ಸೊ ಪ್ರಶ್ನೆ ಬರುತ್ತೆ, ಸೊ ಏನಾದರೂ ಪ್ರಶ್ನೆ ಡೈರೆಕ್ಟ್ ಆಗಿ ಕೇಳಿದ್ರೆ ಆ ಟೈಮಲ್ಲಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ಏನಾದರೂ ಇನ್ನೊಂದು ಯಾವುದೋ 5ನೇ ಲಸಿಕೆ ಏನಾದರೂ ಪರ್ಮಿಷನ್ ಸಿಕ್ಕಿದ್ರೆ ಆ ಪ್ರಶ್ನೆ ಕೇಳ್ಬೋದು, ಪ್ರಸ್ತುತ ಭಾರತದಲ್ಲಿ ಎಷ್ಟು ಒಂದು ಕೊರೋನಾ ವಿರುದ್ಧ ವ್ಯಾಕ್ಸಿನ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಆಯ್ಕೆಗಳಲ್ಲಿ 2, 3, 4, 5. ಸೊ ನಾಳೆ ಎಕ್ಸಾಮ್ ನೋಡಿದ್ರೆ ಸರಿಯಾದ ಉತ್ತರ 4 ಆಗುತ್ತೆ. ಯಾಕಂತಂದರೆ ಪ್ರಸ್ತುತ 4 ವ್ಯಾಕ್ಸಿನ್ಗಳನ್ನು ಭಾರತದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಮೊಡೆರ್ನಾ 4ನೇ ವ್ಯಾಕ್ಸಿನ್ ಆಗಿರುತ್ತೆ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಸ್ಪುಟ್ನಿಕ್ ವಿ ಮತ್ತು ಮೊಡೆರ್ನಾ. ಕೋವ್ಯಾಕ್ಸಿನ್ ಬಂದ್ಬಿಟ್ಟು ಇದು ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿದಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಇದು ದೇಸಿ ವ್ಯಾಕ್ಸಿನ್ ಅಂದರೆ ಇಂಡಿಯನ್ ವ್ಯಾಕ್ಸಿನ್ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೋವ್ಯಾಕ್ಸಿನ್ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಭಾರತ್ ಬಯೋಟೆಕ್ ಇದು ಹೈದರಾಬಾದ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಸೊ ಇದು ಭಾರತ್ ಬಯೋಟೆಕ್ ಏನಿದೆ ಅದು ಕೋವ್ಯಾಕ್ಸಿನ್ ಅನ್ನು ಡೆವಲಪ್ಮೆಂಟ್ ಮಾಡಿದೆ. ಹಾಗೆ ಇನ್ನೊಂದೇನು ಅಂತಂದರೆ ಇದು ಇಂಡಿಯನ್ ವ್ಯಾಕ್ಸಿನ್ ಆಗಿರುತ್ತೆ. ಪ್ರಶ್ನೆ ಬರಬಹುದು, ಯಾವುದು ಇಂಡಿಯನ್ ವ್ಯಾಕ್ಸಿನ್ ಅಂತ ಕೇಳಿದ್ರೆ ಅದು ಕೋವ್ಯಾಕ್ಸಿನ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೋವಿಶೀಲ್ಡ್ ಲಸಿಕೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಕ್ಸ್ಫರ್ಡ್ ಆಸ್ಟ್ರಾಜೆನೆಕಾ ಕೋವಿಶೀಲ್ಡ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನು ಮಾಡ್ತಾ ಇದೆ, ಇದನ್ನು ಪ್ರೊಡಕ್ಷನ್ ಕೂಡ ಮಾಡ್ತಾ ಇದೆ. ಭಾರತದಲ್ಲಿ ಪುಣೆಯಲ್ಲಿದೆ ಇದು. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರೋದು ಪುಣೆಯಲ್ಲಿ. ಸೊ ಇದೇನು ಮಾಡ್ತಾ ಇದೆ, ಇವನ್ ಕೋವಿಶೀಲ್ಡನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಪ್ರೊಡಕ್ಷನ್ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಸ್ಪುಟ್ನಿಕ್ ವಿ ಯಾವ ದೇಶ ಅಭಿವೃದ್ಧಿಪಡಿಸಿದ ಲಸಿಕೆಯಾಗಿದೆ? ಪ್ರಶ್ನೆ ಬರಬಹುದು, ಸ್ಪುಟ್ನಿಕ್ ವಿ ಯಾವ ದೇಶ ಅಭಿವೃದ್ಧಿಪಡಿಸಿದ ಲಸಿಕೆಯಾಗಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ರಷ್ಯಾ ಆಗುತ್ತೆ. ಸೊ ರಷ್ಯಾ ಸ್ಪುಟ್ನಿಕ್ ವಿ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಸೊ ಪ್ರಶ್ನೆ ಏನು ಬೇಕಾದರೂ ಬರ್ಬೋದು. ಈ 10 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೊಡೆರ್ನಾ ನ್ಯೂಸಲ್ಲಿ ಇರೋದ್ರಿಂದ ಅದರ ಬ್ಯಾಕ್ಗ್ರೌಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದರ ಜೊತೆಗೆ ಕಂಪ್ಯಾರಿಸನ್ ಕೂಡ ಮಾಡಬೇಕಾಗುತ್ತೆ. 3 ಲಸಿಕೆಗಳು ಆಲ್ರೆಡಿ ಅದಕ್ಕಿಂತ ಮುಂಚೆ ಅಪ್ರೂವಲ್ ಪಡ್ಕೊಂಡಿದೆ. ಸೊ ಅದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಎಲ್ಲಿಂದ ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳಿ. 10 ಪಾಯಿಂಟ್ಗಳನ್ನು ಸಾಧ್ಯವಾದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಏನು ನೋಟ್ಸ್ ಮಾಡ್ತಾ ಇರ್ತೀರಾ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಮುಂದ್ಗಡೆ ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ಅಂತ ಬರುತ್ತೆ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಹೀಗೆ ಮಾಡಬೇಕು ಅಂತಂದರೆ, ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂತಹ 2ರಿಂದ 3 ವಿಡಿಯೋಸ್ಗಳ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ನೋಡಬೇಕು ಅಂತ. ಇಲ್ಲಾಂದರೆ ಮಿಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಜನ ಕೇಳ್ತಾರೆ ಮೆಂಟಲ್ ಎಬಿಲಿಟಿ ಮಾಡ್ತಾ ಇಲ್ಲ ಅಂತ. ಮೆಂಟಲ್ ಎಬಿಲಿಟಿ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆ ಆಲ್ರೆಡಿ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಸಾಧ್ಯವಾದರೆ ನೀವು ಪ್ಲೇಲಿಸ್ಟಲ್ಲಿ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ PSIಗೆ ಮತ್ತು PC ಗೆ ಟೆಸ್ಟ್ ಸಿರೀಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 50 ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. 1000 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಅದರಲ್ಲಿ ವೆಬ್ಸೈಟ್ ಕ್ವಶನ್ಸ್ಗಳನ್ನು, ಎಕ್ಸಾಂಪಲ್ GK ಟುಡೇ, ಎಕ್ಸಾಮ್ ವೇದ, ಕಾಂಪಿಟೆಡ್ ವೆಬ್ಸೈಟ್ ಕ್ವಶನ್ಸ್ಗಳನ್ನು, ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳನ್ನು, ಹಾಗೆ ಒಂದು ರೆಫರೆನ್ಸ್ ಬುಕ್ ಕ್ವಶನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ಮಾಡ್ತಾ ಇದ್ದೇವೆ. ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಹಾಗೆ 850 ರುಪೀಸ್ಗೆ PSI ಕೋರ್ಸನ್ನು, 450 ರುಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಹಾಗೆ ಪರೀಕ್ಷೆಗಳ PDF, ಎಸ್ಸೆಗಳ PDF, ಟ್ರಾನ್ಸ್ಲೇಷನ್ಗಳ PDF ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ 850 ಆರ್ 450ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿಬಿಲ್ PSI ಆರ್ PC 2021 ಅಂತೇಳಿ ಇದೇ ನಂಬರ್ನ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡೋದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡ್ಬೋದು. ಹಾಗೆ ಒಂದು ಪ್ರಿಪ್ರೇಷನ್ ಯಾವಾಗಲೂ ಕೂಡ ಸ್ಮಾರ್ಟ್ ಆಗಿ ಇರಲಿ. ಏನು ಅಂತಂದರೆ ನಾನು ಹೇಳಿರುವ ಹಾಗೆ ಆಲ್ರೆಡಿ ಮೋಟಿವೇಶನ್ಗೆ ತುಂಬ ಟೈಮ್ ವೇಸ್ಟ್ ಮಾಡಬೇಡಿ. ಏನು ಅಂತಂದರೆ ಯಾವುದೋ ಒಂದು ಮೋಟಿವೇಶನ್ ವಿಡಿಯೋ ನೋಡೋಕ್ಕೆ ಅಥವಾ ಮೋಟಿವೇಶನ್ ತೊಗೊಳ್ಳೋಕ್ಕೆ, ಡೈಲಿ ಮೋಟಿವೇಶನ್ ತೊಗೊಳ್ಳೋಕ್ಕೆ 1 ಅವರ್ ವೇಸ್ಟ್ ಮಾಡೋ ಬದಲು 1 ಅವರ್ ಚೆನ್ನಾಗಿ ಕರೆಂಟ್ ಅಫೇರ್ಸ್ ಓದಿ, ಅಥವಾ 1 ಅವರ್ ಸರಿಯಾಗಿ ಎಸ್ಸೆ ಪ್ರಾಕ್ಟೀಸ್ ಮಾಡಿ, 1 ಅವರ್ ಸರಿಯಾಗಿ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿ, 1 ಅವರ್ ಸರಿಯಾಗಿ ರಿವಿಷನ್ ಮಾಡಿ. ಯಾಕಂತಂದರೆ ಎಕ್ಸಾಮ್ ಹಾಲಲ್ಲಿ ಕ್ವಶನ್ಸ್ ಬರುತ್ತೆ ವಿನಃ ಮೋಟಿವೇಶನ್ ಬರೋದಿಲ್ಲ. ಸೊ ಮೋಟಿವೇಶನ್ ಏನು ಅಂತಂದರೆ ಎಲ್ಲರಿಗೂ ಇರುವಂಥ ಪ್ರಾಬ್ಲಮ್ಸ್ಗಳೇ ಅವರಿಗೆ ಮೋಟಿವೇಶನ್ ಆಗಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.